ಹಾಗೂ ಇನ್ನಿತರ ಸ್ಥಾಪನೆಯ ದೃಷ್ಟಿಗಳನ್ನು ಹಾಗೆ ವೇದಿಕೆ ಎಡಬದಿಯಲ್ಲಿ ನಿರಂತರವಾಗಿ ನಮ್ಮ ಎಲ್ಲ ಪ್ರವಾದ ಬರುವಂತಹ ದೇವರ ಮನಸ್ತಾಪಗಳು ಎಲ್ಲವೂ ಕೂಡ ನಿವಾರಣೆ ಆಗಲಿ. ದೀಪ ಉಳಿಯುವವರೆಗೆ ನಮ್ಮಲ್ಲಿ ಸದಾಕಾಲ ಜ್ಯೋತಿಯಿಂದ ನಮ್ಮ ಗ್ರಾಮ ಕುಟುಂಬದವರು ಎಲ್ಲವೂ ಕೂಡ ಉತ್ತರೋತ್ತರವಾದ ಅಭಿವೃದ್ಧಿಯಾಗಲಿ ಎಂಬುದಾಗಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ದೀಪವನ್ನು ಪ್ರಜ್ವಲನೆ ಮಾಡ್ತಾ ಇದ್ದಾರೆ. ಎಲ್ಲ ಚಪ್ಪಾಳೆ ಮಾಡುವಂಥದ್ದು. ಓಂ ದೇವಜ್ಯೋತಿ ಪರಬ್ರಹ್ಮ ದೇವಜ್ಯೋತಿ ಜನಾರ್ದನ ದೀಪೋ ಹರತಿ ಭಗವಾನ್ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದಂತಹ ಕೂಡ ಅಧ್ಯಕ್ಷರಾದಂತಹ ಅಮರನಾಥ್ ಅವರಿಗೆ ಪೂಜೆ ಮಾಡಿ ಖುಷಿ ಅಂದ್ರೆ ಒಂದು ಚಪ್ಪಾಳೆ ಕೊಡಬೇಕು. ಇನ್ನು ಹಲವಾರು ಕೃಷ್ಣನ ಭಕ್ತಿ ಗೀತೆಗಳು. ಓಕೆನಾ, ಇಟ್ಕೊಳ್ಳಿ. ಐದನೇ ವರ್ಷದ ಶಿವರಾತ್ರಿ ಉತ್ಸವವನ್ನು ನಮ್ಮ ತರೀಕೆರೆ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಟೆಂಪಲ್ಲು. ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದ ಪೂಜೆ ಪುರಸ್ಕಾರಗಳು ನಡೀತಿರಲಿಲ್ಲ. ಇವತ್ತು ಸುಬ್ರಹ್ಮಣ್ಯ ಐನೂರು ಅಂತೇಳಿ ಅವರು ಇವತ್ತು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಅವರು ಒಮ್ಮೆ ಇದನ್ನು ಆರಂಭ ಮಾಡಿದ್ರು ಮೊಟ್ಟ ಮೊದಲ ಬಾರಿಗೆ. ಇದು ಕೇವಲ ಒಂದು ಅರ್ಧ ಸೇರು ಅಕ್ಕಿಯನ್ನು ಹಾಕಿ ಪ್ರಸಾದವನ್ನು ಆರಂಭ ಮಾಡಿದಂಥ ಒಂದು ಉತ್ಸವ ಇದು ಮೊದಲ ಬಾರಿಗೆ. ಇವತ್ತು ಕ್ವಿಂಟಾಲ್ ಗಟ್ಟಲೆ ಪ್ರಸಾದ ಇವತ್ತು ಅನ್ನ ಸಂತರ್ಪಣೆ ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಇದು ಲಕ್ಷಾಂತರ ಅಭಿಮಾನಿಗಳನ್ನು ಆಕರ್ಷಣೆಯನ್ನು ಮಾಡುವಂಥ ಒಂದು ಟೆಂಪಲ್ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತೇನೆ. ಜೊತೆಗೆ ಈ ಟೆಂಪಲ್ಲು ಇತಿಹಾಸದಿಂದ ಮರೆಮಾಚಿರುವಂಥ ಒಂದು ಟೆಂಪಲ್ಲು. ಆದರೂ ಸಹ ಕರ್ನಾಟಕ ಎಪಿಗ್ರಫಿ ಸಂಪುಟ 4ರಲ್ಲಿ ಕಾಶಿಲಿಂಗೇಶ್ವರ ದೇವಾಲಯ ವಜ್ರಮುಕಟೇಶ್ವರ ಎಂಬ ರಾಜನ ಆಳ್ವಿಕೆ ಕಾಲದಲ್ಲಿ ಆದಂಥ ಟೆಂಪಲ್ ಎಂಬುದಾಗಿ ಉಲ್ಲೇಖ ಇರೋದನ್ನು ನಾವು ಕಾಣ್ಬೋದಾಗಿದೆ. ಇವತ್ತು ಕೂಡ ನಾವು ಕರ್ನಾಟಕ ಎಪಿಗ್ರಫಿ ಸಂಪುಟ 4ರಲ್ಲಿ ಇದನ್ನು ನೋಡ್ಬೋದು. ಹೀಗಾಗಿ ನಾವೆಲ್ಲರೂ ಕೂಡ ಅದೃಷ್ಟಶಾಲಿಗಳು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ರಾಜರು ಮಹಾರಾಜರ ಕಾಲದಲ್ಲಿ ದೀಪವನ್ನು ಉರಿತಿದಂಥ ಒಂದು ದೇವಸ್ಥಾನ. ಹೀಗಾಗಿ ಈ ದೀಪವನ್ನು ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಅಂದರೆ ಇದು ನಿಜಕ್ಕೂ ನಾವು ಎಲ್ಲರೂ ಕೂಡ ಅದೃಷ್ಟಶಾಲಿಗಳು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಮತ್ತು ಯುವಕರು ಎಲ್ಲರೂ ಕೂಡ ಒಗ್ಗೂಡಿ ನಮ್ಮ ಗ್ರಾಮದವರು ಎಲ್ಲರೂ ಕೂಡ ಸಹಮತದಿಂದ ಹಮ್ಮಿಕೊಂಡಂಥ ಒಂದು ಉತ್ಸವ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ಉತ್ಸವ ಕಾರ್ಯಕ್ರಮ ಆರಂಭ ಆಗಲಿ ಅಂತೇಳಿ ನನ್ನ ಮಾತನ್ನು ಹೇಳ್ತಾ ಈ ಸಂದರ್ಭ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳು. ಗ್ರಾಮದಲ್ಲಿ ಇರಬಹುದಾದ ಈ ಕಾಶಿಲಿಂಗೇಶ್ವರ ದೇವಸ್ಥಾನದ ಒಂದು ಈ ಸುಂದರ ಕಾರ್ಯಕ್ರಮಕ್ಕೆ ಬಹಳ ಸಂತೋಷವಾಗುತ್ತೆ. ಈ ಗ್ರಾಮದ ಒಂದು ದೇವಸ್ಥಾನದ ಮೊಟ್ಟ ಮೊದಲು ನಮ್ಮ ಒಂದು VSS ಪದವಿ ಕಾಲೇಜಿನಿಂದ ಒಂದು NSS ಕಾರ್ಯಕ್ರಮ ಹಾಕೊಂಡಿದ್ವಿ. ಆಗ ಈ ಪೂರ್ಣ ಪ್ರಮಾಣದಲ್ಲಿ ಮುಚ್ಚಿ ಹೋಗಿತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಯ ಶಿಬಿರಾರ್ಥಿಗಳು ಮತ್ತು ಎಲ್ಲ ಉಪನ್ಯಾಸಕರು ಮತ್ತು ತರೀಕೆರೆ ಗ್ರಾಮದ ಎಲ್ಲ ಹಿರಿಯರು ಕಿರಿಯ ಎಲ್ಲರೂ ಕೂಡ ಭಾಗವಹಿಸಿ ಮೊದಲ ಬಾರಿಗೆ ಈ ದೇವಸ್ಥಾನ ಕಾಣುವಂತೆ ಮಾಡಿರ್ತಕ್ಕಂಥದ್ದು. ನಂತರ ಮೊನ್ನೆ ತಾನೇ ನಮ್ಮ ವಿದ್ಯಾರ್ಥಿಗಳು ಜೊತೆಯಲ್ಲಿ ನಮ್ಮ ಲೆಕ್ಚರರು ಕೂಡ ಬಂದು ಕೇಳ್ಕೊಂಡಾಗ ನಮ್ಮ ಶಿಬಿರಾರ್ಥಿಗಳು ಕೂಡ ಬಂದು ಈ ಒಂದು ದೇವರ ಒಂದು ಸೇವಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ. ಇದು ವಿಜೃಂಭಣೆಯಿಂದ ಪ್ರಜ್ವಲಿಸಿ ಎಂಬುದಾಗಿ ನಾನು ಅದಕ್ಕೆ ಕೋರ್ಕೊಳ್ತಾ ಈ ಸಂದರ್ಭದಲ್ಲಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮ್ಮ ತರೀಕೆರೆ ಗ್ರಾಮದಲ್ಲಿ ಕಾಶಿಲಿಂಗೇಶ್ವರ ದೇವಸ್ಥಾನ ಒಂದು ಈಗ 5ನೇ ವರ್ಷದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಂದರೆ ಇದು ಏನಂತ ಅಂದರೆ ಇನ್ನು ದೇವರು
ಪ್ರತಿಷ್ಠಾಪನೆ ಆಗಿಲ್ಲ. ನಾವು ಹಂಗೇನೆ ಕೂಡ ಒಂದು ಫೋಟೋನ ಈಶ್ವರನ ಒಂದು ಫೋಟೋ ಮಾಡಿ ಮಡಗಿ ಅದ್ಧೂರಿಯಾಗಿ ಈ ಒಂದು 5ನೇ ವರ್ಷದ ಒಂದು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಸ್ನೇಹಿತರು ಹೇಳ್ದಂಗೆ ಇದು ಮೊದಲನೇ ವರ್ಷದ ಇದಾಗಿ ಒಂದು ಚಿಕ್ಕದಾಗಿ ಮಾಡಿದಂಥ ಅನ್ನ ಸಂತರ್ಪಣೆ ಇವತ್ತು ಕುಂಟಲ್ ಲೆಕ್ಕದಲ್ಲಿ ನಡೀತಾ ಇದೆ. ಆಮೇಲೆ ನಮ್ಮ ಗುರುಗಳು ಹೇಳ್ದಂಗೆ ಇವತ್ತು NSS ಕ್ಯಾಂಪು ರತ್ನಾಪುರಿಯವರು ನಮ್ಮ VSSN ಕಾಲೇಜಿನ ಬಂದು NSS ಕ್ಯಾಂಪ್ನ ಮಾಡಿ ಇದು ಕೆಲವೆಲ್ಲ ಮುಚ್ಚೋಗಿತ್ತು. ಅಂದರೆ ಏನು ಗಿಡ ಮರಗಳು ಸಿಗೆಗುತ್ತಿ ಎಲ್ಲ ಮುಚ್ಚೋಗಿತ್ತು. ಅದನ್ನು ಕ್ಲೀನ್ ಮಾಡಿ ಭಾಳ ಅದ್ಭುತವಾಗಿ ದೇವಸ್ಥಾನನ ಸುಂದರವಾಗಿ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಾಜಿ MLA ಅವರಾದಂಥ HP ಮಂಜುನಾಥ್ರವರು 1,22,22 ಲಕ್ಷನ ಸ್ಯಾಂಕ್ಷನ್ ಮಾಡಿದ್ರು. ಅದು ಏನು ಆ ದುಡ್ಡನ್ನ ಎಷ್ಟು ದುಡ್ಡಿತ್ತು ಅಷ್ಟು ದುಡ್ಡಿಗೆ ಆಗಿದೆ. ಈಗ ಇದನ್ನ ಅಭಿವೃದ್ಧಿ ಮಾಡೋಕ್ಕೆ ಫುಲ್ ಕಂಪ್ಲೀಟ್ ಮಾಡೋಕ್ಕೆ ಎಸ್ಟಿಮೇಟು 4,90 ಲಕ್ಷನ ಏನು ಈ ಒಂದು ಎಸ್ಟಿಮೇಟ್ ಆಗಿದೆ. ಅಂದಾಜು ವೆಚ್ಚದಲ್ಲಿ ಇವತ್ತು ಸನ್ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರು GD ಹರೀಶ್ ಗೌಡ್ರು ಅದು ವಿಧಾನಸಭೆಯಲ್ಲೇ ಪ್ರಸ್ತಾವ ಮಾಡಿದ್ದಾರೆ, ಪ್ರಪೋಸಲ್ ಕಳಿಸಿದ್ದಾರೆ. 4,90 ಲಕ್ಷನ ಪ್ರಪೋಸಲ್ ಕಳಿಸಿದ್ದಾರೆ. ಅದು ಶೀಘ್ರದಲ್ಲೇ ದಯವಿಟ್ಟು ಸರ್ಕಾರ ಯಾರೇ ಇದು ರಾಜಕೀಯ ಬರೋದು ಬೇಡ, ಎಲ್ಲರೂ ಕೂಡಿ ಇದೊಂದು 4,90 ಲಕ್ಷ ಆದರೆ ಇದು ಸಂಪೂರ್ಣವಾಗಿ ಈ ದೇವಸ್ಥಾನನ ಅದ್ಭುತವಾಗಿ ಮಾಡ್ಬೋದು. ಆಮೇಲೆ ಇನಾಗ್ರೇಷನ್ ಮಾಡ್ಬೋದು. ಮತ್ತು ಏನು ದೇವ್ರುಗಳು ಇವತ್ತು ಈಶ್ವರ ಇದೆ, ಎಷ್ಟು ದೇವ್ರುಗಳು ಏನೇನು ಈ ಒಂದು ಇತಿಹಾಸದಲ್ಲಿ ಏನೇನು ದೇವ್ರುಗಳು ಇಲ್ಲಿ ಪ್ರಸ್ತುತ ಇತ್ತೋ ಆ ಒಂದು ದೇವ್ರುಗಳೆಲ್ಲ ಕೂಡ ಆ ಒಂದು ಅಭಿವೃದ್ಧಿಯಾಗಿ ಈ ಒಂದು ಸುತ್ತಮುತ್ತ ಗ್ರಾಮಸ್ಥರಿಗೆ ಒಳ್ಳೆಯದಾಗಬೇಕು. ಈ ಒಂದು 4,90 ಲಕ್ಷ ಸರ್ಕಾರ ಈ ಒಂದು ಕಾಶಿಲಿಂಗೇಶ್ವರ ದೇವಸ್ಥಾನಕ್ಕೆ ಕೊಟ್ಟರೆ ಸಂಪೂರ್ಣವಾಗಿ ಇದು ಪೂರ್ತಿ ಆಗ್ತದೆ. ದಯವಿಟ್ಟು ನಮ್ಮ ಶಾಸಕರು ಮತ್ತು ಸರ್ಕಾರ ದಯವಿಟ್ಟು ಇದಕ್ಕೊಂದು ಅನುದಾನವನ್ನು ಕೊಡಿ. ಏಕೆಂದರೆ ಇದು ಸುತ್ತಮುತ್ತ ಸಾವಿರಾರು ವರ್ಷದಂಥ ಇತಿಹಾಸ ಇರೋದಂಥ ಕಾಶಿಲಿಂಗೇಶ್ವರ ದೇವಸ್ಥಾನ, 1000 ಕಂಬ ಒಂದು ದೇವಸ್ಥಾನ, ಭಾಳ ಅದ್ಭುತವಾದಂಥ ದೇವಸ್ಥಾನ. ನಿಮ್ಮ ಇತಿಹಾಸದಲ್ಲಿ ಎಲ್ಲರಿಗೂ ಗೊತ್ತಿದೆ. ದಯವಿಟ್ಟು ಇದನ್ನು ಈ ಒಂದು ಗ್ರಾಮಸ್ಥರ ಪರವಾಗಿ, ನಮ್ಮ ಯುವಕರ ಪರವಾಗಿ, ಎಲ್ಲರ ಪರವಾಗಿ ನಾನು ಕೈ ಮುಗಿ ಕೇಳ್ಕೊತೀನಿ. ಈ ಒಂದು ದೇವಸ್ಥಾನಕ್ಕೆ 4,90 ಲಕ್ಷ ಸ್ಯಾಂಕ್ಷನ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಮಾಡಿಕೊಡಿ ಅಂತ ಕೇಳ್ತಾ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಮಸ್ಕಾರ. ವಿಶೇಷವಾಗಿ ನಮ್ಮ ಗುರುಗಳಂತ ಶಿವಕುಮಾರ್ ಸರ್ ಇದ್ದಾರೆ. ಅವ್ರು ಮೊದಲೇ ಹೇಳಿದಂತೆ ಈ ದೇವಸ್ಥಾನ ಸಂಪೂರ್ಣವಾಗಿ ಗಿಡ ಮತ್ತು ಮುಳ್ಳಿನ ಗಿಡ ಮತ್ತು ಬೇರೆ ಬೇರೆ ಗಿಡಗಳಿಂದ ಸಂಪೂರ್ಣವಾಗಿ ಮುಚ್ಚೋಗಿತ್ತು. ಅಂದಿನ ವಿಶ್ವಸಂಸ್ಥೆಯ ಆವತ್ತಿನ ವಿದ್ಯಾರ್ಥಿಗಳು ವಿಶ್ವಸಂಸ್ಥೆಯ ಸಂಸ್ಥೆ ರತ್ನಾಪುರಿ ಆಶ್ರಮ ಶಾಲೆ ಅಂತ ಏನಿದೆ, ಆ ವಿದ್ಯಾರ್ಥಿಗಳು ಬರಬೇಕಾದ್ರೆ ಇಲ್ಲಿ ಚಿರತೆ ಒಳಗಡೆ ಯಾರು ಹೋಗ್ಬೇಡಿ ಅಂತ ಹೇಳಿದ್ರು. ಅಂಥ ಪರಿಶ್ರಮದಲ್ಲೋ ಆವತ್ತಿನ ವಿದ್ಯಾರ್ಥಿಗಳು ಮನೆ ಮುಂದೆ ಹೋಗಿ ನಿಂತು ಕೆಲಸ ಮಾಡಿದ ಕಾರಣ ಹಂತವಾಗಿ ಆ ಕಾಶಿ ವಿಶ್ವನಾಥನ ಕೃಪೆನೋ ಅಥವಾ ಯಾರ ಕೃಪೆನೋ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಮೂಲ ಕಾರಣ ಇದಕ್ಕೆ ವಿಶ್ವಾಸ ಶಿಕ್ಷಣ ಸಂಸ್ಥೆ ಹೇಳ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಅವತ್ತು ಆ ದಿನದ ವಿದ್ಯಾರ್ಥಿ ಮತ್ತು ಶಿಬಿರಾರ್ಥಿನೂ ಆಗಿದ್ದೆ. ಬಟ್ ದಿನಗಳಿಂತೆ ಮತ್ತೆ 2-3 ಬಾರಿ ಮತ್ತೆ ನಮ್ಮ ವಿಶ್ವಾಸ ಶಿಕ್ಷಣ ಸಂಸ್ಥೆ ಮತ್ತೆ ಕ್ಯಾಂಪ್ ಹಾಕಿ ಮತ್ತು ಮೊನ್ನೆ ಮಹಾಶಿವರಾತ್ರಿ ಪ್ರಯುಕ್ತನೂ ಇವತ್ತು ನಮ್ಮ ಸಹೋದರರಂತ 2-3 ಜನ ನಮ್ಮ ಗ್ರಾಮದವರೇ ಅಲ್ಲಿ ಲೆಕ್ಚರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಅವರುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವಾಸ ಶಿಕ್ಷಣ ಸಂಸ್ಥೆ ಕೈ ಜೋಡಿಸಬೇಕಿಂದ ಮತ್ತೆ ಮೊನ್ನೆನೂ ಸುಧಾ ಶಿವರಾತ್ರಿ ಹಬ್ಬಕ್ಕೆ ದೇವಸ್ಥಾನ ಸಂಪೂರ್ಣ ಶುಚಿಗೊಳಿಸಿ ತುಂಬ ಅದ್ದೂರಿಯಾದ ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ. ಇದಕ್ಕೆ ಮೊದಲನೇದಾಗಿ ತುಂಬ ಧನ್ಯವಾದ ಹೇಳ್ಕೊಳ್ತೀನಿ. ಇದಕ್ಕೆ ನಮ್ಮ ಸ್ನೇಹಿತರು ಮತ್ತು ಸತೀಶ್ ಅವರು, ನಮ್ಮ ಮಾಜಿ ಶಾಸಕರು ಸುಪುತ್ರ ಸತೀಶ್ ಅವರು ಹೇಳಿದಂಗೆ ಈಗ ಏನು ಸ್ಯಾಂಕ್ಷನ್ ಆಗೈತೆ ಮತ್ತೆ 4,90 ಲಕ್ಷ ಅಂತವ್ರೆ. ದಯವಿಟ್ಟು ಎಲ್ಲರ ಒಗ್ಗೂಡಿಕೆ ಮತ್ತು ಯಾವುದೇ ರಾಜಕೀಯ ಹೇಳಿದೆ ಎಲ್ಲರ ಪರಿಶ್ರಮದಿಂದ ಹಣ ಮತ್ತೆ ಏನಾದರೂ